ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೃಷಿ ಮಾರಾಟ ಇಲಾಖೆಯಲ್ಲಿ 28 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ದಿನಾಂಕ 30/5/2026ರಂದು ಸಂಕೇಶ್ವರ ಕೃಷಿ ಮಾರಾಟ ಇಲಾಖೆ ಸಹಾಯಕ ಕಾರ್ಯದರ್ಶಿಗಳು ಆದ ಶ್ರೀ ಮಧು ಎಸ್ ಭಜಂತ್ರಿ ಅವರು ವಯೋನಿವೃತ್ತಿ ಹೊಂದಿದವರು. ಇವರ ಬೀಳ್ಕೊಡುಗೆ ಸಮಾರಂಭ ಸಂಕೇಶ್ವರ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಮಧು ಭಜಂತ್ರಿ ಅವರ ಬೀಳ್ಕೊಡುಗೆ ಕಾರ್ಯಕ್ರಮಕ್ಕೆ ಬೆಳಗಾವಿ ಜಿಲ್ಲೆಯ ಹಲವಾರು ತಾಲೂಕುಗಳಿಂದ ನೂರಾರು ಕಾರ್ಯನಿರತ ಅಧಿಕಾರಿಗಳು ಹಾಗೂ ನಿವೃತ್ತ ಹೊಂದಿದ ಅಧಿಕಾರಿಗಳು, ಇಲಾಖೆ ಸಿಬ್ಬಂದಿ ವರ್ಗ, ಗೆಳೆಯರ ಬಳಗ, ರೈತ ಮುಖಂಡರು, ರೈತರು ಸೇರಿ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹಲವಾರು ಜನ ಕಾರ್ಯನಿರತ ಅಧಿಕಾರಿಗಳು ಮಧು ಭಜಂತ್ರಿ ಅವರು ಮಾಡಿದ ಪ್ರಾಮಾಣಿಕ ಸೇವೆಯ ಬಗ್ಗೆ ಮತ್ತು ಅವರ ಒಡನಾಟದ ಬಗ್ಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಸಮಾಜಕ್ಕಾಗಿ ಕೆಲಸ ಮಾಡಿದೆಯಾ, ರೈತರ ಸಲುವಾಗಿ ಕೆಲಸ ಮಾಡಿದೆಯಾ, ಎಲ್ಲ ಕಡೆ ಕೆಲಸ ಮಾಡಿದ ನಂತರವೂ ಕೂಡ ಇನ್ನೂ ಕೂಡ ನಾನು ಅದೇ ಅಧಿಕಾರದ ಅಮಲದಲ್ಲಿ ನಂತರ ಇರೋದು ಬೇಡ. ದಯವಿಟ್ಟು ನಿಮಗೆ ಬರುವಂತಹ ಫಂಡನ್ನು ಆರ್ಥಿಕವಾಗಿ ನೀ ಸದೃಢವಾಗಿರಬೇಕಂದ್ರೆ ನಿನ್ನ ಕೊನೆಯ ದಿನದವರೆಗೂ ನಿನ್ನ ಹಣವನ್ನು ಯಾವ ಮಕ್ಕಳಿಗೂ ನೀನು ಬದಲಾವಣೆ ಮಾಡಬೇಡ, ಅವರಿಗೆ ಹಂಚಬೇಡ. ಅವರನ್ನು ಅವರು ಬಳಸುವಂತೆ ತಯಾರು ಮಾಡು. ಮಕ್ಕಳನ್ನು ಆಸ್ತಿ ಮಾಡು, ಮಕ್ಕಳಿಗೆ ಆಸ್ತಿ ಕೊಡಬೇಡ. ಇದು ಒಂದು ಜೀವನದ ಪರಮ ಗುರಿ. ಯಾಕಂತಂದ್ರೆ ರೈತರಿಗೆ ಅನುಭವ ಬಹಳ ಚೆನ್ನಾಗಿರುತ್ತೆ. ಬಳಿಕ ಹಲವಾರು ಭಾಗದಿಂದ ಬಂದ ಜನ ಮಧು ಭಜಂತ್ರಿ ಅವರಿಗೆ ದಿವ್ಯ ಸತ್ಕಾರ ನೆರವೇರಿಸಿದ್ರು. ಇನ್ನು ಮಧು ಭಜಂತ್ರಿ ಅವರ ಕುರಿತು ನಿವೃತ್ತ ಅಧಿಕಾರಿ ಮತ್ತು ರೈತ ಮುಖಂಡ ಸಂಜು ಹಾವಣ್ಣವರ ಏನೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ತೋರಿಸ್ತೀವಿ ನೋಡಿ. ಸಪೋರ್ಟ್ ಮಾಡ್ಯಾರು. ಈ ಮಾರ್ಕೆಟ್ ಅಲ್ಲೇ ಪ್ರೊಡ್ಯೂಸರ್ ಮಾರುಕಟ್ಟೆ APM ಕೊಡ್ಬೇಕಾದ್ರೆ ಅವರ ಪಾತ್ರ ಬಹಳಷ್ಟು ಅದು. ಪ್ರತಿಯೊಂದು ಹಂತದೊಳಗೆ ಎಲ್ಲರೂ ನಾವು ಸೇರ್ಕೊಂಡು ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಪ್ರತಿಯೊಂದು ನಮಗೆ ಸಲಹೆ ಕೊಟ್ಟಾರ, ಸೂಚನೆ ಕೊಟ್ಟಾರ. ಇನ್ನೂ ಬಹಳಷ್ಟು ಇವತ್ತು ನಮ್ಗೆ ಎಲ್ಲ ಕಡೆ ಮಾರ್ಕೆಟ್ದ ಒಟ್ಟಾಗೆ ಅವ್ರಿಗೆ ಗೊತ್ತದ ಎಲ್ಲಿ ಏನದ, ಯಾವ ಜಾಗದಾಗ ಏನದ. ಇವತ್ತು ಬಾಚಾಪುರ ಇರ್ಬೋದು, ಹುಕ್ಕೇರಿ ಇರ್ಬೋದು, ದಟ್ಟಿ ಇರ್ಬೋದು, ನಮ್ಗೆ ಇಷ್ಟ ಜಾಗ ಐತಿ, ಎಲ್ಲ ಐತಿ. ಅವ್ರು ಟೋಟಲಿ ಇನ್ಸ್ ಮಾಹಿತಿ ಅದ. ಇವತ್ತು ಇಲ್ಲಿ ನಮ್ಮಲ್ಲಿದ್ರೆ ಗಾಡಿಗಳು ಅನಧಿಕೃತವಾಗಿ ಹೋಗಾಕ ಅವು ಬಿಡ್ತಿರ್ಕಿಲ್ಲ. ಅವರು ಆ ಸಿಸ್ಟಮ್ ವರ್ಕ್ ಮಾಡ್ತಾರೆ. ಯಾಕಂದರೆ ಟೋಟಲಿ ಅವ್ರ ಮಾಹಿತಿ ಅದ. ಅವರ ಜೀವನ ಇನ್ನೂ ಸುಖಕರಮಯ ಆಗಲಿ, ದೇವರು ಇನ್ನೊಬ್ಬರಿಗೆ ಆಯುಷ್ಯ ಆರೋಗ್ಯ ಕಾಪಾಡಲಿ ಅಂತೇಳಿ ಇನ್ನೊಂದು ಮಾತಾಡೋ ಅವಕಾಶ. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.